ಹೆಂಗಿದೆ ಸರ್ ರೋಡು? ಮೇಡಮ್ ಸೂಪರ್ ಆಗಿದೆ ಮೇಡಮ್, ಓಡಾಡೋಕ್ಕೆ ಆಗಲ್ಲ. ಯಾವ MLA ಆಗಲಿ ಕೌನ್ಸಿಲರ್ ಆಗಲಿ ಯಾರು ಈ ಕಡೆ ತಲೆ ಹಾಕಲ್ಲ. ಸಾರ್ವಜನಿಕ ಹಿತಾಸಕ್ತಿ ನೋಡೋಂಥವ್ರೆ ಇಲ್ಲ. ಅಷ್ಟೇ ಕತೆ. ಇಲ್ಲಿ ಏನು ಜನ ಬದುಕಂಗಿಲ್ಲ ಬಾಳಂಗಿಲ್ಲ, ಎಲ್ಲ ಕಟ್ತೀವಿ. ಎಲ್ಲೋದ ನಮಗೆ ಗೊತ್ತಿಲ್ಲ. ಅದು ಅವ್ರಿಗೂ ಹೋಗುತ್ತಾ ಇವ್ರಿಗೂ ಹೋಗುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ, ಅದು ಎಲ್ಲೋದ ಅಂತ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಗಮನ ಹರಿಸ್ಬಿಟ್ಟೆ. ಹೌದು 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 ಹೌದು, ತುಂಬ ಬ್ರ್ಯಾಂಡ್ ಬೆಂಗಳೂರು. ಮೊದಲು ಗ್ರೀನ್ ಸಿಟಿ ಅಂತ ಇದ್ರು, ಗಾಬರಿ ಸಿಟಿ ಆಗ್ಬಿಟ್ಟಿದೆ. ಹೌದು ಹೌದು ಹೌದು, ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಿಂಗೆ ಮಾಡ್ತಾ ಇರ್ರಿ ನೀವು, ಜವಾಬ್ದಾರಿ ಇಲ್ದಂಗೆ ಹಿಂಗೆ ಆಗುತ್ತೆ. ಆಮೇಲೆ ನಮ್ಮ ಬೆಂಗಳೂರಿನ ಕತೆ. ಅಯ್ಯೋ ಭಗವಂತನೇ. ನೋಡಿ ಎಲ್ಲಿ 500 ಮೀಟ್ರ್ ಆಯ್ತಾ? 500 ಮೀಟ್ರು. 500 ಮೀಟ್ರ್ ಆದರೂ ಕೂಡ ಇನ್ನೂ ರಸ್ತೆ ಹಿಂಗೆ ಇದು. ಆ ಕಡೆ ಹೋಗೋಣ. ಅದು ಯಾವುದೋ ಗಾರ್ಮೆಂಟ್ಸ್ ಅಂತ ಅನಿಸುತ್ತೆ. ಬನ್ನಿ ಆ ಕಡೆ ಹೋಗೋಣ, ಬನ್ನಿ ಆ ಕಡೆ ಹೋಗೋಣ. ಹಾಂ ಬಾ ಬಾ ಬಾ. ಪಾಪ ಗಾರ್ಮೆಂಟ್ಸ್ ಎಲ್ಲ ನೀರು ಹಾಕಿ ಗೂಡಿಸಿದ್ದಾರೆ. ಆ ನೀರು ಬಂದು ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ನೀರು ಬಂದು ಇಲ್ಲಿ ನಿಂತಿದೆ. ಹಾಂ ಹಾಂ ನೋಡಿ, ಬಾ 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 ಬಾ. ಸ್ವಿಮ್ಮಿಂಗ್ ಪೂಲ್ಲು, ಈಜಾಡ್ಬೋದು. ಮಳೆ ಬಂದರೆ ಇನ್ನೂ ಚೆನ್ನಾಗಿ ಈಜಾಡ್ಬೋದು. ಮಳೆ ಬಂದರೆ ಇಡೀ ರೋಡೇ ಸ್ವಿಮ್ಮಿಂಗ್ ಪೂಲು. ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಸ್ವಿಮ್ಮಿಂಗ್ ಪೂಲ್ಗೆ, ಎಲ್ಲ ರೆಸಾರ್ಟು ಹೋಗ್ಬೇಕಾಗಿಲ್ಲ. ಈ ರೋಡು ಬಂದುಬಿಟ್ರೆ ಇಲ್ಲಿ ನೋಡಿ, ಇಲ್ಲಿ 1ನೇ ಮುಖ್ಯ ರಸ್ತೆ, ಇಂಡಸ್ಟ್ರಿಯಲ್ ಸಬರ್ಬ್, 2ನೇ ಅಂತ ಯಶವಂತಪುರ. ನೋಡಿ ಮಳೆ ಬಂದರೆ ಇಡೀ ರೋಡೇ ಸ್ವಿಮ್ಮಿಂಗ್ ಪೂಲು. ಬೇಕಾದರೆ ಜನ ನೀವು ಅಲ್ಲಿ ಇಲ್ಲಿ ಹೋಗೋ ಬದಲಿ ಇಲ್ಲಿಗೆ ಬಂದ್ಬಿಡಿ ಈಜಾಡೋಕ್ಕೆ, ಚೆನ್ನಾಗಿರುತ್ತೆ. ಹೆಂಗಿದೆ ಸರ್? ಮೇಡಮ್ ನಾವು ಡೈಲಿ ಇದೇ ರೋಡಲ್ಲಿ ಓಡಾಡ್ತೀವಿ. ಈ ರೋಡಲ್ಲಿ ಭಾಳ ನಮ್ಗೆ ಕಷ್ಟ ಆಗುತ್ತೆ. ಮನೆಗೆ ಹೋಗೋದೇ ನಮ್ಗೆ ಗ್ಯಾರಂಟಿ ಇರಲ್ಲ. ನಾವು ಈ ರೋಡಿಂದ ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ನೋಡ್ತಾ ಇದ್ವಿ. ಈ ರೋಡ್ಗೆ ಯಾರು ಬಂದೂ ಇಲ್ಲ, ರಾಜಕೀಯದವರು ಯಾರು ಏನು ಮಾಡಿಕೊಟ್ಟೂ ಇಲ್ಲ. ನಮಗಂತೂ ಭಾಳ ಭಯ ಆಗಿದೆ ಮೇಡಮ್, ಏನಾದ್ರು ಅನುಕೂಲ ಮಾಡಿಕೊಡಿ ನಮಗೂ. ಅಯ್ಯೋ, ನಾವು ಹೇಳಿದ್ರೆ ಮಾಡ್ತಾರಾ ಸರ್ ಇವರು? ಭಾಳ ಮೋಸ ಮೇಡಮ್. ಯಾರು ರಾಜಕೀಯದವರು ಬಂದಿಲ್ಲ, ಯಾರು ಬಂದಿಲ್ಲ. ನಮಗೆ ಹೆಂಡತಿ ಮಕ್ಕಳು ನಮಗೆ ಮನೆಗೆ ಹೋಗಿ ಸೇರ್ಕೊಳ್ಳದೆ ಭಯ ಆಗ್ಬಿಟ್ಟಿದೆ. ನಾವೇನು ಕರ್ಮ ಮಾಡಿದೀವಿ ಹೇಳಿ? ಬಾಬಾ, ಅಲ್ಲಂತೂ ಭಾರಿ ಭಯಾನಕ ಇದೆ. ಅಲ್ಲಿ ಹೋಗೋಣ ತಡ್ರಿ. ಆಲ್ ರೈಟ್, ಇಲ್ಲಿ ಬನ್ನಿ, ಇಲ್ಲಿ ಇವ್ರನ್ನ ಮಾತಾಡ್ಸೋಣ. ಪಾಪ ಹೆಣ್ಮಕ್ಳು ಬರ್ತಾರೆ ಇಲ್ಲಿ. ನೋಡಿ ನೋಡಿ ನೋಡಿ, ಓಡ್ಕೊಂಡು ಬರ್ತಾರೆ. ಬನ್ನಿ ಸರ್, ಸೆಕ್ಯೂರಿಟಿ ಬನ್ನಿ, ಏನಾಗಲ್ಲ ಬನ್ನಿ, ನಿಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರೋದು. ಬನ್ನಿ ಸರ್. ಹೆಂಗಿದೆ ಸರ್ ರೋಡು? ಸರ್ ಹೆಂಗಿದೆ ರೋಡು? ಭಾಳ ಜನ ಹೆಣ್ಮಕ್ಳು ಪಾಪ. ಆ್ಯಕ್ಚುಲಿ ನಾವು ತುಂಬ ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ. ಈವನ್ ಎಲ್ಲ ಫ್ಯಾಕ್ಟ್ರಿ ಅವ್ರಸ್ ಎಲ್ಲ ನಾವು ಸೈನ್ ಸಿಗ್ನೇಚರ್ ಎಲ್ಲ ಮಾಡಿ ಲೆಟ್ರು ಕೂಡ ಕೊಟ್ಟಿದ್ದೀವಿ. ಬಟ್ ಸ್ಟಿಲ್ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಇದು ಹಂಗೆ ಏನೋ ಹೋಗ್ತಾನೆ ಇದೆ. ಬಟ್ ತುಂಬ ರಿಸ್ಕ್ ಇದೆ. ಪ್ರತಿದಿನ ಒಬ್ರಲ್ಲೊಬ್ರು ಬೀಳ್ತಾನೆ ಇರ್ತಾರೆ. ನೆನ್ನೆ ಬೆಳಿಗ್ಗೆನೂ ಕೂಡ ಒಂದು ಲೇಡಿ ಬೈಕಲ್ಲಿ ಬರ್ತಾ ಬಿದ್ದುಬಿಟ್ರು ಪಾಪ. ನಾನೇ ಎತ್ತಿ ಕೂರಿಸಿ ಬಂದಿದ್ದೀನಿ. ಸೊ ಇದು ಡೈಲಿ ಇಶ್ಯೂಸ್ ಇದೆ ಮೇಡಮ್. ಹೌದಲ್ವಾ? ಖಂಡಿತ ಖಂಡಿತ. ಅಯ್ಯೋ, ಇನ್ನು ಅಲ್ಲ ರೀ, ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋರೆಲ್ಲ ಸಿಗ್ನೇಚರ್ ಹಾಕಿ ಮನವಿ ಕೊಟ್ಟರು. ಏನು ಟೇಬಲ್ನಲ್ಲಿ ಕೆಳಕ್ಕೆ ಹಾಕೊಂಡು ಕೂತ್ಕೊಂಡಿದ್ದೀರಾ ನೀವು? ಹಾಂ, ನಿಮ್ಗೇನು ಜವಾಬ್ದಾರಿ ಬೇಡವೇನ್ರಿ ನಿಮಗೆ? ಅಲ್ಲ, ಇಬ್ಬರು MLAಗಳ ನಡುವಿನ ಜಗಳಕ್ಕೆ ಈ ರಸ್ತೆನ ಅನಾಥ ಮಾಡ್ತೀರಾ? ಎಷ್ಟು ಜನ ಸಾಯ್ಬೇಕು, ಎಷ್ಟು ಜನ ಕೈಕಾಲು ಮುರ್ಕೋಬೇಡಬೇಕು ಅಂತ ಅಂದರೆ ನಿಮ್ಗೆ ಹೆಣ ಬೀಳಬೇಕು. ಹೆಣ ಬಿದ್ರೇ ನೀವು ಕೆಲಸ ಮಾಡೋದು, ಇಲ್ಲಿದ್ರೆ ನೀವು ಕೆಲಸ ಮಾಡಲ್ಲ. ಅಲ್ಲ, ಹೆಣ ಬಿದ್ರೂ ಕೆಲಸ ಮಾಡಲ್ಲ ಅಂತ ಗತಿ ಇಟ್ಬಿಟ್ಟಿದ್ದಾರೆ ಇತ್ತೀಚೆಗಂತೂ ರಾಜಕಾರಣಿಗಳು. ಇನ್ನೇನ್ರಿ ಹೇಳೋದು? ಬೈಯಕ್ಕೆ ಪದಗಳೇ ಇಲ್ಲ. ಸಾಕಾಗೋಗಿದೆ, ನನಗೂ ಬಾಯಿ ನೋಸ್ತಾ ಇದೆ. ಎಷ್ಟಂತ ಬೈಯೋದು ಹೇಳಿ? ಹಾಂ, ನೋಡಿ ಕತೆ ಇದು. ನೋಡಿ ಹೆಂಗಿದೆ ನೋಡಿ. ಆಹಾ ಹಾ ಹಾ ಹಾ, ಇಲ್ಲಿ ನೋಡಿ ಹಿಂಗೆ. ನೋಡಿ ಬಾ 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 ಬಾ. ಏನು ರೋಡ್ರಿ, ಹುಷಾರು ಸರ್. ಹೆಂಗ ಈ ರೋಡಲ್ಲಿ ಪಾರಾದರೆ ಜೀವ ಉಳೀತು. ಈ ರೋಡ್ ದಾಟಿ ಮುಂದಕ್ಕೆ ಹೋದ್ರಿ ಅಂದರೆ ನಿಮ್ಮ ಜೀವ ಉಳೀತು ಅಂತ ಅರ್ಥ. ಇಲ್ಲ ಅಂತಂದರೆ ಇದೊಂದು ರೀತಿ ಏನಂತಂದರೆ ಸಾವಿನ ಜೊತೆ ಆಟ ಆಡೋ ರೋಡ್ ಇದು. ಏನು ಸರ್ ಮೂಗು ಮುಚ್ಕೊಂಡು ನಿಂತಿದ್ರಿ? ಧೂಳಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಮೇಡಮ್? ಈ ಧೂಳಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ಇಷ್ಟೊಂದು ಹಳ್ಳ ಬಿದ್ದಿದೆ, ಯಾರು ತಲೆನೇ ಕೆಡ್ಸ್ಕೊತಲ್ಲ. ಸುಮಾರು 2 ವರ್ಷದಿಂದ ಇದೇ ರೀತಿ ಇದೆ. ರಾತ್ರಿ ಹಳ್ಳ ಇರುತ್ತೆ, ಬೆಳಗ್ಗೆ ಎದ್ರೆ ಸೆಂಟ್ರಿಂಗ್ದು ವೇಸ್ಟು ಅದನ್ನೆಲ್ಲ ತಂದು ಟ್ರ್ಯಾಕ್ಟ್ರಲ್ಲಿ ನೋಡಿ ಎಲ್ಲ ಸುರಿದಿದ್ದಾರೆ. ಅದರಲ್ಲಿ ಬರೀ ಕಂಬಿ ಮೊಳೆಗಳು ಇದೆ, ಪಂಚರ್ ಆಗುತ್ತೆ, ಗಾಡಿಯವ್ರು ಬೀಳ್ತಾರೆ. BBMP ಅವರು ಯಾರು ಇದಕ್ಕೆ ತಲೆನೂ ಕೆಡ್ಸ್ಕೊತಾ ಇಲ್ಲ. ಸೆಂಟ್ರಿಂಗ್ದು ನೋಡಿ ಇದು ಇದೆಲ್ಲ ಏನಿದು? ಇಲ್ಲಿ ನೋಡಿ ಇಂಥವು ತಂದು ಹಾಕೋದು ಹಿಂಗೆ. ಬಿಡಿ ಮೇಡಮ್, ಕಂಬಿ ಏನಿದು? ಇವು ಕಂಬಿಗಳಲ್ವಾ ಸರ್ ಇವು? ನೋಡಿ ಬಾ 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 ಬಾ. ಇದನ್ನ ಯಾರು ಕೇಳ್ತಾ ಇಲ್ಲ. ಇಲ್ಲಿ ನೋಡಿ ಇದು. ಅಲ್ಲ ಸರ್, ಈ ತಂತಿಗಳೆಲ್ಲ ಮಾರ್ಕೊಳ್ಳೋದಲ್ವಾ ನೀವು? ಹಾಂ, ಇಲ್ಲಿ ನೋಡಿ ಎಷ್ಟು ಏನಿಲ್ಲ ಅಂದ್ರೆ ಇಲ್ಲೇ ಒಂದು 1 kg ತಂತಿ ಸಿಗುತ್ತೆ ಸರ್. ಮಾರ್ಕೊಳ್ಳೋದಲ್ವಾ? ಹಾಂ, ಏನು ಹೇಳಿ?
ನಾವು ಮಾಡೋ ಕೆಲಸ ಬಿಟ್ಟು ತಂತಿ ಬೇರೆ ಮಾಡ್ಬೇಕೀಗ ನಾವು. ಇನ್ನೇನು ಸಾರಿ ಮತ್ತೆ ಇನ್ನೇನು ಮಾಡೋಕ್ಕಾಯ್ತದೆ? ಈ ಥರ ತಂತಿಗಳು ತಂದು ರೋಡಲ್ಲಿ ಸುರಿದ್ರೆ ಗಾಡಿಗಳ ಟೈರ್ಗಳ ಉಳಿತಾವ? ಉಳಿದೆ ನಾಳೆ ಹೋಗಿ ನಮ್ಮ ಗಾಡಿ ಟೈರ್ ತಾನೇ ಹೋಗೋದು, ಅವ್ರ ಅಪ್ಪನ ಮನೆದೇನಾರು ಹೋಗ್ಬೇಕಾ? ಈ ರೋಡಲ್ಲೆಲ್ಲ ಓಡಾಡಲ್ಲ ಅವರು, ಮೇನ್ ರೋಡಲ್ಲಿ ಓಡಾಡ್ತಾರೆ ಅವರು. ನೋಡಿ ಹಿಂಗೆ ಈ ಥರದ ಕಲ್ಲುಗಳೆಲ್ಲ ಹಾಕಿ ಈ ಥರ ಇಲ್ಲಿ ನೋಡಿ ಎಷ್ಟು ಬೇಕು ನಿಮಗೆ? ಏನ್ರಿ ಇದು? ಬೇಗ ಈ ಸುತ್ತಮುತ್ತ ಗ್ಯಾರೇಜ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಏನಾದರೂ ಹಿಂಗೆ ತಂದಾಕ್ತಾ ಇದ್ದಾರಾ ಅಂತ ನನಗೆ ಯಾಕೋ ಡೌಟು. ಅದನ್ನ ರಾತ್ರಿ ಹೊತ್ತು ತಂದಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಏನು ತಲೆ ಕೆಡ್ಸ್ಕೊತಾ ಇಲ್ಲ. ವೇಸ್ಟೇಜು ಮಣ್ಣು ಹಳ್ಳ ಮುಚ್ತೀವಿ ಅಂತ ನೋಡಿ ಈ ಥರದ್ದೆಲ್ಲ ತಂದಾಕ್ತಾ ಇದ್ದಾರೆ. ಇದರಿಂದ ಗಾಡಿಗಳು ಪಂಚರ್ ಆಗುತ್ತೆ, ಹಾಳಾಗ್ತಾ ಇದೆ ಗಾಡಿಗಳು. ಯಾರು ಕೇಳ್ತಾ ಇಲ್ಲ ಇದ್ರ ಬಗ್ಗೆ. ಅಲ್ಲ ಸರ್, ಇದು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಇದು? ಹ್ಞೂ ಮೇಡಮ್. ಸಿಕ್ಕಾಪಟ್ಟೆ ಲಾರಿಗಳೆಲ್ಲ ಆಕ್ಸಿಡೆಂಟ್ ಎಲ್ಲ ಆಗಿದೆ ಮೇಡಮ್, ಇಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗಿದೆ. ಬಿಡಿ, ಬಡವರೆಲ್ಲ ಸಾಯೋದು ಸಾಕಾಗಲಿ. ನಮಸ್ತೆ, ಹೆಂಗಿದೆ ಸರ್ ರೋಡು? ನಿಮ್ಮ ಪುಣ್ಯದಿಂದ ಇಲ್ಲೇ ಆ್ಯಕ್ಚುಲಿ ದಿಸ್ ರೋಡ್ ಶುಡ್ ಬಿ ಮೇಂಟೈನ್ಡ್ ಬೈ ಇಸ್ರೋ. ಇಸ್ರೋ ಗೊತ್ತಲ್ಲ ನಿಮಗೆ? ಅಂದರೆ ಇಲ್ಲಿ ಮೂನ್ ಲ್ಯಾಂಡಿಂಗು ಮಾರ್ಸ್ ಲ್ಯಾಂಡಿಂಗು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಇದು. ನಾನು ಸೀರಿಯಸ್ ಆಗಿ ಇಲ್ಲ, ಅವ್ರಿಗೆ ಹೇಳಿ. ಚಂದ್ರನ ಮೇಲೆ ಇಳಿಸೋದು ಬೇಡ, ಇಲ್ಲೇ ಇಳಿಸ್ಲಿ. ಅಂದ್ರೆ ಲ್ಯಾಂಡ್ ಆಗೋದು ಕಷ್ಟ ಇದೆ ಸರ್. ಹೋ 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 ಹಂಗೆ. ಹಾಂ, ಹೌದಲ್ರಿ ಸರ್. ನಮಸ್ಕಾರ ಸರ್. ಏನು ಸರ್ ಹೆಸರು ನಿಮ್ಮದು? ರವೀಂದ್ರ ಅವರು. ಬಾ, ರವೀಂದ್ರ ಅವ್ರು ಒಂದು ಮಾತು ಹೇಳಿದ್ರು. ಅವ್ರು ಹೇಳೋದು ನೋಡಿದ್ರೆ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅನ್ಕೊಂಡೆ. ಇಸ್ರೋದವರು ಅಲ್ಲಿ ಚಂದ್ರನ ಮೇಲೆ ಮಂಗಳನ ಮೇಲೆ ಇಳಿಸೋದು ಬೇಡ, ಪ್ರಾಕ್ಟೀಸ್ ಮಾಡೋದು ಬೇಡ, ಈ ರೋಡಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಕ್ಸಸ್ ಆಗೋಗ್ತಾರೆ ಅಂತ. ಯಾಕೆ ಅಂತಂದರೆ ಅಲ್ಲಿ ಹೆಂಗೆ ತಗ್ಗು ದಿಣ್ಣೆ ಇದೆ, ಅದಕ್ಕಿಂತ ಭಯಂಕರವಾದ ತಗ್ಗು ದಿಣ್ಣೆ ಇಲ್ಲಿದೆ, ಇಲ್ಲೇ ಇಳಿಸ್ಬಿಡಿ ನಿಮ್ದು ಎಲ್ಲನೂ ಅಂತ. ಬಾ, ರವೀಂದ್ರ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಹಾಂ, ಬನ್ನಿ ಹಂಗೆ. ಹಾಂ, ನೋಡಿ ಇದು ಇಲ್ಲೇನೋ ಹಾಕವ್ರೆ, ಇದ್ರ ತುಂಬಾ ಹಂಗೆ ವಯರ್ಗಳು. ನಾನು ಕಿತ್ತು ಯಾರಾದರೂ ಒಂದು ಸ್ವಲ್ಪ ಬಂದು ಸಂತು ಕಿತ್ರಿ ನೀವು ನೋಡ್ರಿ. ಹಾಂ, ಇದು ಇವ್ರು ಹಾಕೋದು. ಇವೆಲ್ಲ ಏನಾಗ್ತವೆ ಇವೆಲ್ಲ? ಮತ್ತು ಗಾಡಿಗಳಿಗೆ ಚುಚ್ತವೆ, ಟೈರ್ಗಳು ಪಂಕ್ಚರ್ ಆಗ್ತವೆ. ಬಾ 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 ಅಲ್ಲೇ ಇದು. ಹಾಂ, ಅಲ್ಲ ಬಿಡೋದು ಬಿಟ್ಟು ಇಲ್ಲಿ ಬಂದು ಇದು ಕಿತ್ಕೊಂಡು ಹೋದ್ರೆ ಒಂದು ಕೆ ಜಿ ಒಂದು 10-15 kg ಆಗ್ತಿತ್ತಪ್ಪ. ಯವ್ವ, ಇಲ್ಲಿ ನೋಡ್ರಿ ಇದು ಏನ್ರಿ ಇದು? ಏನಿದು ಕತೆ? ಏನು ಸರ್ ಇದು? ಹಾಂ, ಒಂದು ಲೋಡ್ ಅದೇ ಇದೆ. ಬಾ 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 ಬಾ. ಹಾಂ ಹಾಂ, ರೋಡಲ್ಲಿ ಹಳ್ಳ ಮುಚ್ಚಕ್ಕೆ ಅಂತ ತಂದಾಕಿರೋಂಥ ಇದು ಏನು ಗಾರ್ಬೇಜ್ ಇರುತ್ತಲ್ಲ, ಅದಕ್ಕೆ ಏನಂತಾರೆ ಇದು? ಹಾಂ, ವೇಸ್ಟೇಜು. ಇಂಥವನ್ನ ಹಾಕ್ಬಿಟ್ರೆ ರಸ್ತೆಯಲ್ಲಿ ಇವೇನಾದರೂ ಟೈರ್ಗಳಿಗೆ ಚುಚ್ಕೊಂಡು ಏನಾಗಬೇಕು ಕತೆ ಅಂತ. ಹಾಂ, ದಯವಿಟ್ಟು ಈ ರೋಡಲ್ಲಿ ಓಡಾಡಬೇಡಿ ಅಂದರೆ ಇವರೆಲ್ಲ ಕೆಲಸ ಮಾಡೋರು ಇನ್ನು ಇಲ್ಲಿ ಓಡಾಡ್ದೇನು ಇದರಲ್ಲಿ ಬರೋಕ್ಕಾಗುತ್ತಾ? ಫ್ಲೈಟಲ್ಲಿ ಬರೋಕ್ಕಾಯ್ತದ ಹೇಳಿ ಸರ್? ಮೇಡಮ್, ಇಲ್ಲಿ ಒಬ್ರೊಬ್ರು ಓಡಾಡಲ್ಲ. ಪ್ರೆಗ್ನೆಂಟ್ ಲೇಡಿ ಪ್ಲಸ್ ಆಂಬುಲೆನ್ಸು, ಫೈರ್ ಇಂಜಿನು, ವಯಸ್ಸಲ್ಲ ಎಲ್ಲ ಗಾಡಿ ಓಡಾಡುತ್ತೆ. ಯಾರು ತಲೆಗೆ ಹಾಕೊಳ್ಳಲ್ಲ. ಸಾಯೋದ್ರಲ್ಲಿ ಈ ಪ್ರೆಗ್ನೆಂಟ್ ಲೇಡಿ, ಆಂಬುಲೆನ್ಸ್ ಅವರಲ್ಲೂ, ಫೈರ್ ಇಂಜಿನ್ ಏನೋ ಅರ್ಜೆಂಟ್ ಹೋಗ್ತಾರೆ, ಅವ್ರೇನು ಮಾಡ್ತಾರೆ ಹೇಳಿ? ಅವ್ರು ನಿಂತ್ಕೋಬೇಕಷ್ಟೇ. ಯಾರು ಕಾಪಾಡೋಕ್ಕಾಗಲ್ಲ ಅಲ್ಲಿ. ಈ ರೋಡ್ ಬಿದ್ದು ಸಾಯ್ಲೇಬೇಕಷ್ಟೇ. ಡೈಲಿ ಯಾರೋ ಬಿದ್ದೇ ಇರ್ತಾರೆ, ಡೈಲಿ ಅಲ್ಲಿ ಬಿದ್ದು ಹೋಗ್ತಾರೆ. ಡೈಲಿ ಅಲ್ಲ ನೀರು ಅಲ್ಲಿ ನೋಡಿ ಎಷ್ಟು ಎಲ್ಲ ಇದೆ ಅಂದರೆ ಬಿದ್ದು ಇನ್ನೇನು ಸಾಯ್ದಿಲ್ಲ ಅಷ್ಟೇ. ಆ ಥರ ಆಗ್ಬಿಟ್ಟಿದೆ ಪ್ರಾಬ್ಲಮ್ ಇಲ್ಲಿ. ಅಲ್ಲ, ಹಿಂಗೆ ಈ ಥರ ತಂತಿಗಳು ಇರೋಂಥ ಇದನ್ನು ತಂದು ಹಾಕ್ತಾರಲ್ಲ ಇವರು. ಹಾಂ, ಹಿಂಗಾದರೆ ಹೆಂಗೆ ಕತೆ ಅಂತ ಇಲ್ಲಿ ನೋಡಿ. ಏನಿದು? ಯಾರೇ ತಂದಾಕಿದ್ದು ಇದನ್ನ? ಹಾಂ, ಯಾರೇ ತಂದಾಕಿದ್ದು ಇದನ್ನ ಈ ಥರ? ಏನ್ರಿ ಇದು? ಜನರ ಜೀವದ ಜೊತೆ ಚಲ್ಲಾಟ ಆಡ್ತೀರಾ ನೀವು? ನಿಮ್ಗೆ ಅಯ್ಯಯ್ಯೋ. ಎಲ್ಲ ಹಾಕ್ಲಾ? ಹಾಂ, ಇಲ್ಲಿ ನೋಡಿ, ಇದು ನೋಡಿ ಕತೆ, ಇದು ನೋಡಿ.
ಹುಷಾರ್ ಸರ್ ಈ ಕಡೆ ಬನ್ನಿ. ಹಾಂ ಇಳಿಸಿ ಸರ್. ಹೆಂಗಿದೆ ಸರ್ ರೋಡು? ಸೂಪರ್ ಆಗಿದೆ ಮೇಡಮ್. ಸೂಪರ್ ಆಗಿದೆ. ಮನ ಮರ್ಯಾದೆ ಇಲ್ದಿರೋರ್ಗೆ ಓಟ್ ಹಾಕ್ಬಿಟ್ಟು ನಾವು ಅನುಭವಿಸ್ತಾ ಇದೀವಿ ಅಷ್ಟೇ ಕತೆ. ಇದು ಒಬ್ರಲ್ಲ, ಸುಮಾರು ಜನ ಬಂದು ಈ ತರ ಮಾಡ್ಕೊಂಡು ಹೋಗಿದ್ದಾರೆ. ಆ CM ಮತ್ತೆ ಡೆಪ್ಯೂಟಿ CM ನ ಒಂದ್ ದಿವಸ ಇಲ್ಲಿ ಕರೆಕ್ಟಾಗಿ ಹೇಳಿದ್ರು. ಹೌದು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ತಾವು ಈ ರಸ್ತೆಯಲ್ಲಿ ಒಂದ್ಸರಿ ಬರಬೇಕಾಗಿ ವಿನಂತಿ. ದಯವಿಟ್ಟು ಬನ್ನಿ, ದಯವಿಟ್ಟು ಬಂದು ಒಂದ್ಸರಿ ಓಡಾಡಿ. ನೀವು ನಿಮ್ಮ ಸೊಂಟಾಗಿಂತ ಉಳಿದರೆ ಪರವಾಗಿಲ್ಲ, ನೀವು ತಾರ ಹಾಕ್ಸ್ಬೇಡಿ, ಏನು ಮಾಡಬೇಡಿ. ನಿಮ್ಮ ಸೊಂಟ ಏನಾದರೂ ಕಿತ್ಕೊಂಡು ಹೋದರೆ ದಯವಿಟ್ಟು ಹಾಕ್ಸಿ. ದೇವ್ರು ನಿಮ್ಮನ್ನ 100 ಕಾಲ ಚೆನ್ನಾಗಿಟ್ಟಿರ್ಬೇಕು. ನೀವು ನಮ್ಮನ್ನು ಆಳೋರು, ನಾವು ಪ್ರತಿದಿನ ಅದನ್ನೇ ದೇವ್ರಿಗೆ ಪ್ರಾರ್ಥನೆ ಮಾಡೋದು. ನಮ್ಮನ್ನು ಆಳುವವರಿಗೆ ಒಳ್ಳೆಯ ಆಯಸ್ಸು, ಒಳ್ಳೆಯ ಆರೋಗ್ಯ ಕೊಡಿ. ಯಾಕೆ ಅಂತಂದರೆ ಈ ರಾಜ್ಯದ ಭವಿಷ್ಯ ನಿರ್ಮಾಣ ಮಾಡೋರು ಅವರು. ಸೊ ಹಾಗಾಗಿ ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ. ಆದರೆ ಈ ಥರ ರೋಡ್ಗಳಿಗೆ ನಾವು ಅರ್ಹರೇನ್ರಿ? ನಾವು ಟ್ಯಾಕ್ಸ್ ಕಟ್ಟಲ್ವೇನ್ರಿ? ನಾವು ಹೇಳಿ ನೀವೇ. ರಾಜಕೀಯಕ್ಕೋಸ್ಕರ ಅವ್ರ ಸಿಡಿ ಇವ್ರ ಸಿಡಿ ಅದು ಇದು ಇವುಗಳಲ್ಲೇ ಜೀವನ ಕಳಿತೀರಲ್ಲ ನೀವೆಲ್ಲ. ನೋಡಿ, ಇದೆಲ್ಲ ಯಾರು ಮಾಡಬೇಕು? ಯಾರೇ ಮಾಡಬೇಕು? ರಾಜಕೀಯ ಲಾಭ ಇದೆ ಅಂತಂದರೆ ಯಾರನ್ನ ಏನು ಬೇಕಾದರೂ ಮಾಡಿಬಿಡ್ತೀರಾ ನೀವು. ರಾಜಕೀಯ ಲಾಭ ಇಲ್ಲ ಅಂತಂದರೆ ಹೆಂಗಾದ್ರೂ ಸತ್ತರೆ ಸಾಯ್ಲಿ ಅಂತ ಬಿಟ್ಬಿಡ್ತೀರಾ ನೀವು, ಹೌದಲ್ವಾ? ನೋಡಿ ಇದು ನೋಡಿ, ಬಾಬಾ ರಸ್ತೆ ತುಂಬಿಸಿರೋದು ನೋಡಿ, ರಸ್ತೆ ತುಂಬಿಸಿರೋದು ನೋಡಿ. ನೋಡಿ ಇದು ನೋಡಿ, ರಸ್ತೆ ತುಂಬಿಸಿರೋದು ನೋಡಿ. ಇದು ಏನಿದು? ಹಾಂ, ಏನ್ರಿ ಇದೆಲ್ಲ? ರಸ್ತೆ ಗುಂಡಿ ಬಿದ್ದಿರೋದನ್ನ ರಸ್ತೆ ಗುಂಡಿ ಬಿದ್ದಿರೋದನ್ನ ತುಂಬಿಸಿರೋದು. ಹಾಂ, ರಸ್ತೆ ಗುಂಡಿ ಬಿದ್ದಿರೋದನ್ನ ತುಂಬಿಸಿರೋದು ನೋಡಿ. ರಸ್ತೆ ಗುಂಡಿ ಬಿದ್ದಿರೋದನ್ನ ತುಂಬಿಸಿರೋದು ಇದರಿಂದ. ಹಾಂ, ಏನ್ರಿ ಇದು ಕತೆ? ಹಾಂ, ಏನು ಕತೆ? ಒಂದು ನಿಮಿಷ ತಡ್ರಿ. ಹೇಳಿ ಸರ್, ಹೆಂಗಿದೆ ರೋಡು? ರೋಡ್ ಅದೇ ನೋಡಿ ಮೇಡಮ್, ನೀವೇ ನೋಡ್ತಿದ್ದೀರಲ್ಲ, ಹಿಂಗೆ ಐತೆ ರೋಡು. ಎಲ್ಲ ಕೆರೆ ಹಿಡ್ದಿದ್ದೈತೆ. ಏನ್ ಮಾಡೋದು ಇಲ್ಲಿ ಓಡಾಡ್ಕೊಂಡು? ಕೇಳೋರಿಲ್ಲ, ಏನ್ ಮಾಡೋದು? ಇವ್ರು ಆಡಿದ್ದೆ ಆಟ, ಓಟ್ ಹಾಕ್ಬಿಟ್ಟಿದೀವಲ್ಲ, ಏನ್ ಮಾಡ್ತಾರೆ? ನಡೆಸ್ತಾವ್ರೆ ನೋಡಿ. ಬಾ ಇದೆಲ್ಲ ಮುಟ್ಟೋದಕ್ಕೆ ಅಸಹ್ಯ ಆಗುತ್ತಪ್ಪ, ಗಲೀಜಾಗೈತಿ. ಇಲ್ಲಾಂದ್ರೆ ಎತ್ತು ತೋರಿಸ್ತಿದ್ದೆ. ನೋಡಿ. ಹಾಂ, ನಡೆಯೋಕ್ಕೆ ಆಗಲ್ಲ ಇನ್ನು ವೆಹಿಕಲ್ಸ್ ಇದ್ರ ಮೇಲೆ ಬಂದರೆ. ಏನ್ರಿ ಬೀಳಲ್ವೇನ್ರಿ ಇಲ್ಲಿ? ಹಾಂ, ಬೀಳಲ್ವಾ? ಬೀಳಲ್ವೇ ನೋಡಿ ರೋಡು. ಹಾಂ, ಬನ್ನಿ ಇಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅವ್ರು. ಸರ್ ಬನ್ನಿ ಸರ್, ಈ ಕಡೆ ಬನ್ನಿ ಸರ್. ಅಲ್ಲ, ಅವ್ರು ಎದ್ರಕಂಡು ಆ ಕಡೆ ಹೋದ್ರು, ಅಲ್ಲಿ ಬಿಡಿ. ಹಾಂ, ನೋಡಿ ರಸ್ತೆ, ಈ ರಸ್ತೆ ನೋಡಿ. ಅಬ್ಬಾ ಇದಂತೂ ತುಂಬ ವೈಜ್ಞಾನಿಕವಾಗಿ, ಅಂದರೆ ಇದು ಫಾರಿನ್, ಇದು ಯಾರೋ ಗುತ್ತಿಗೆದಾರರು, ಇದು ಫಾರಿನಲ್ಲಿ ಕಲ್ತು ಬಂದಿರೋದು. ಇದು ರೋಡ್ ಹಾಕೋದನ್ನು ಇಲ್ಲಿ ಟೆಕ್ನಾಲಜಿ ಅಲ್ಲ, ಇದು ಫಾರಿನ್ ಟೆಕ್ನಾಲಜಿ. ಇದೇನ್ರಿ ಇದು? ಮ್ಯಾನುವಲ್ಲ ಇದು? ಅದಕ್ಕೆ ಇಂಥ ಸಪ್ರೇಟಾಗಿ ಇಷ್ಟು ಎತ್ತರ ಮಾಡಿಬಿಟ್ಟು ಹೆಂಗ್ರಿ ಇದು? ಬನ್ನಿ ಸರ್, ಇಲ್ಲಿ ಆಟೋ ಡ್ರೈವರ್ ಬನ್ನಿ ಸರ್. ಇಲ್ಲರಿ ಏನು ಸರ್ ಇದು? ಇಷ್ಟ ಇಲ್ಲರಿ, ಏನಿದು? ರಸ್ತೆ ಮಧ್ಯದಲ್ಲಿ ಇಷ್ಟಾಗಲ್ಲ? ಹಾಂ, ಬರೋಕ್ಕಾಗ್ತದೆ ಇಲ್ಲಿ? ಹಾಂ, ಇಲ್ಲಡಿ ಹತ್ಸೋಕ್ಕಾಗುತ್ತಾ ಇಲ್ಲಿ? ಇಲ್ಲಿಂದ ಬಂದರೆ ಹಿಂಗೆ ಇಲ್ಲೋಡಿ, ಇದು ಇಷ್ಟಾಗಲ್ಲ. ಏನಿದು? ಏನ್ರಿ ಇದೆಲ್ಲ? ಯಾವ ಟೆಕ್ನಾಲಜಿ ರೀ ಇದು? ಯಾವ ಟೆಕ್ನಾಲಜಿಯಲ್ಲಿ ಕಟ್ಟಿದ್ದಾರೆ ಇದನ್ನು ಅಂತ? ಹಾಂ, ಬಾ ಇಷ್ಟು ಅದೇನೋ ಕಿತ್ತು ಹಾಳಾಗೋದಂತಾರಲ್ಲ, ಇದು ನೋಡಿ 8ನೇ ಅದ್ಭುತ. ಇದು 8ನೇದಲ್ಲ, 9ನೇದು ಇರಬೇಕು. ಬರ್ತೀನಿ ಸರ್, ಆ ಕಡೆಗೂ. ಇಲ್ಲೋಡಿ, ಇಲ್ಲಿಂದ ಬಂದು ಒಂದು ನಿಮಿಷ ತಡ್ರಿ ಸರ್. ಅಲ್ಲೋಡಲ್ಲಿ ಅಬ್ಬಾ ಹುಷಾರ್ರಿ ಸರ್. ಅಲ್ಲೋಡಿ ಹೆಂಗೆ ಸರ್? ಹೆಂಗಿದೆ ನೋಡಿ ಮೇಡಮ್, ನೀವೇ ನೋಡಿ ಹೆಂಗಿದೆ ಅಂತ. ಹುಷಾರಾಗಿ ಹೋಗಿ ಸರ್. ಅಲ್ಲಿ ನೋಡಿ, ಅಷ್ಟು ತಪ್ಪದು ಏನೋ ಮಾಡಿಟ್ಟಿದ್ದಾರೆ ಅಲ್ಲಿ. ಸರಿ ಮೇಡಮ್. ಇದು ಕತೆ ನೋಡಿ. ಬನ್ನಿ ಸರ್, ಆ ಕಡೆ ಬರಲಾ? ಹಾಂ, ಹೆಂಗಿದೆ? ಇದು ಭಾಳ ಚೆನ್ನಾಗಿದೆ. ನಾನು ಮುಂಚೆ ರಾಜಾಜಿನಗರ ಡ್ಯೂಟಿ ಮಾಡ್ತಿದ್ದೆ, ಫೀಲ್ಡ್ ವರ್ಕ್ ಸುಗ್ಗಿ. ಅವತ್ತಿನಿಂದ ಇವತ್ತಿವರೆಗೂ ಇದೇ ಥರ ಇದೆ. ಒಂದು ಲಾಕ್ಡೌನ್ಗಿಂತ ಮುಂಚೆಯಿಂದ ಇದೇ ಥರ ಇದೆ ರೋಡು. ಹೌದಾ? ಲಾಕ್ಡೌನಿಂದ ಮುಂಚೆಯಿಂದನೇ ಇದೇ ಥರ ಇದೆ. ಅವಿಂದ ರೆಡಿನೇ ಮಾಡಿಲ್ಲ ರೋಡ್.
ನಮ್ಮ ಜನಗಳು ಕೇಳೋರು ಯಾರು ಚೆನ್ನಾಗಿ ಕೇಳೋರು ಯಾರು ಇಲ್ಲ. ಅದೇ ಪುರ್ಸತ್ ಇಲ್ಲ ಪಾಪ ಅವ್ರಿಗೆ ಪುರ್ಸತ್ ಇಲ್ಲ